ಅಮ್ಮ ಏನು ಮದುವೆ ಅಂದ್ರೆ ಹುಡುಗಾಟ ಅನ್ಕೊಂಡಿದ್ಯಾ? ಎಂತದ ಪರಿಸ್ಥಿತಿ ಇದ್ರು ಹೆತ್ತವ್ರು ಅಂತ ನಾವಿದು ಬದುಕಿದೀವಿ. ಇದೇನಾ ನಿನ್ನ ನಿಷ್ಠು ಪ್ರೀತಿ ಮಾಡಿದಕ್ಕೆ ಈ ತಾಯಿ ಕೊಟ್ಟಿರೋ ಬೆಲೆ? ಅಮ್ಮ ಪ್ಲೀಸ್ ಅಮ್ಮ. ಇಲ್ಲ ಇಲ್ಲ, ಈ ಮದ್ವೆನ ನಾನು ಯಾವತ್ತೂ ಒಪ್ಪೋದಿಲ್ಲ. ಅಲ್ಲ ಕೊಡು ಸುಶಾಂತ, ಇಲ್ಲಿ ನಿಮ್ಮಮ್ಮ ನಿನಗೆ ದಿಶೆಗೆ ಎಂಗೇಜ್ಮೆಂಟ್ ರೆಡಿ ಮಾಡಿದ್ದಾರೆ. ಆದ್ರೆ ನೀನು ಇದು ಯಾರನ್ನೋ ಮದ್ವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ ಬಂದಿದ್ಯಲ್ಲೋ. ನನಗೂ ದಿಶಾಗೂ ಎಂಗೇಜ್ಮೆಂಟಾ? ಅದು ಹೇಗ್ ಸಾಧ್ಯ ಅತ್ತೆ? ನಾನ್ ದಿಶಾನ ಯಾವತ್ತೂ ಆತರ ನೋಡೇ ಇಲ್ಲ. ನೀವು ನನ್ನನ್ನೊಂದು ಮಾತು ಕೇಳ್ಬೇಕಲ್ವಾ? ಏನು? ನಾನು ನಿರ್ಧಾರ ತಗೊಳಕ್ ಮುಂಚೆ ನಿನ್ನ ಮಾತು ಕೇಳ್ಬೇಕಾಗಿತ್ತಾ? ಶಭಾಷ್! ಹೆತ್ತವ್ರು ಬದುಕಿದಾಗ್ಲೇ ನಿನ್ ಜೀವನದ ನಿರ್ಧಾರ ನೀನೇ ತಗೊಂಡಿಯಲ್ಲ, ಆಗ ನಮ್ಮನ್ನೊಂದು ಮಾತು ಕೇಳಿದ್ಯೇನೋ? ಮಗ ಮಗ ಅಂತ ನಿನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ನಲ್ಲೋ, ಇದೇನಾ ಇದೇನಾ ಈ ತಾಯಿ ಪ್ರೀತಿಗೆ ನೀನ್ ಕೊಟ್ಟಿದ್ ಬೆಲೆ? ನಿಜಕ್ಕೂ ಕನ್ಸಲ್ಲೂ ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸುಶಾಂತ್. ಇಡೀ ಪ್ರಪಂಚ ನಿನ್ನ ಜವಾಬ್ದಾರಿ ಇಲ್ದೇ ಇರೋ ಹುಡುಗ ಅಂತ ಹೇಳ್ತು. ಆಗ ನಾನ್ ನಿನ್ ಪರ ನಿಂತಿದ್ದೆ ಸುಶಾಂತ್. ಆದ್ರೆ ಇವತ್ತು ನೀನ್ ನಿಜಕ್ಕೂ ಜವಾಬ್ದಾರಿ ಇಲ್ದೇ ಇರೋಂತ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟೆ ಕಣೋ. ಸಾವಿತ್ರಿ ಮಾತು ಸಾಕು. ಮಗ ಹೇಳ್ತಿದ್ದಾನೆ ಆ ಮಗುಗೆ ಎಂತ ಪರಿಸ್ಥಿತಿಯಲ್ಲಿ ತಾಳಿ ಕಟ್ಟಿದ್ದೀನಿ ಅಂತ. ಅರ್ಥ ಮಾಡ್ಕೋಬೇಕು ನಾವು. ಸುಶಾಂತ್ ತಗೊಂಡಿರೋ ನಿರ್ಧಾರದ ಬಗ್ಗೆ ಅವನು ಜನ್ಮ ಕೊಟ್ಟವರಾದ ನಮ್ಗೆ ಹೆಮ್ಮೆ ಇರಬೇಕು. ತನ್ನಿಂದ ಒಂದು ಹೆಣ್ಣಿಗೆ ಕೆಟ್ಟ ಹೆಸರು ಬರೋದನ್ನ ನನ್ನ ಮಗ ತಡೆದಿದ್ದಾನೆ. ತಾನು ಪ್ರೀತಿ ಮಾಡಿದ ಹುಡುಗಿ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಬಂದಾಗ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿ ಅದನ್ನೆಲ್ಲ ಸುಳ್ಳು ಮಾಡಿದ್ದಾನೆ. ಹಿರಿಯರಾದ ನಾವು ಅದನ್ನು ಒಪ್ಕೊಳ್ಬೇಕು. ಅವನ ನಿರ್ಧಾರ ಗೌರವ ಕೊಡಬೇಕು. ಸುಮ್ಮನೆ ಹೀಗೆಲ್ಲ ಮಾತಾಡಬೇಡ. ನೀವು ಗಂಡು ಹೆಣ್ಣನ್ನ ಮನೆ ಒಳಗಡೆ ಕರ್ಕೊ. ನಾನ್ ಯಾವ್ದೇ ಕಾರಣಕ್ಕೂ ಈ ಮದ್ವೆನ ಒಪ್ಕೊಳ್ಳಲ್ಲ. ಇವಳು ನನ್ ಸೊಸೆ ಅಲ್ಲ ಅಲ್ಲ ಅಲ್ಲ. ಕೆಂಪಮ್ಮಜ್ಜಿ, ಶಂಕರಣ್ಣ, ಅಕ್ಕ ಬನ್ನಿ, ಇಲ್ಲಿ ಬನ್ನಿ ಬನ್ನಿ, ಬೇಗ ಬನ್ನಿ. ಬಾ ಕೆಂಪಮ್ಮಜ್ಜಿ, ಬಾ ಬಾ ಬಾ. ತಗೋ 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 ಚಿನ್ನು. ಯಾವ ಸಂಭ್ರಮಕ್ಕೋ ಸಿಹಿ? ಇದೇನ ಜಿಂಕೆ ಹೇಳ್ಬಿಟ್ಟೆ. ನನ್ನ ಮಗಳ ಮದುವೆ ಆಗಿಲ್ವಾ? ಅನಿರೀಕ್ಷಿತವಾಗಿ ಹಿಂಗ ಆಗೋಯ್ತು ಅಷ್ಟೇ. ನನಗೇನಾದ್ರೂ ಮುಂಚೆ ಗೊತ್ತಾಗ್ಬಿಟ್ಟಿದ್ರೆ ಇಡೀ ಒಟಾರ ತುಂಬಾ ಸೀರಿಯಲ್ ಸೆಟ್ ಹಾಕ್ಸ್ಬಿಟ್ಟು ಅಲ್ಲಿ ಬಾಳೆ ದಿಂಡು ಕಟ್ಟಿಸ್ಬಿಟ್ಟು 1,000-1,500 ಜನ ಕೂಟನೆ ಹಾಕ್ಸ್ಬಿಡ್ತಾ ಇದ್ದೆ. ಏನ್ ಮಾಡೋಣ ಹೇಳು, ನನ್ನ ಕೈ ಇದೆಲ್ಲ ಮಾಡಿಸ್ಕೊಳ್ಳೋ ಋಣ ನನ್ನ ಮಗಳಿಗಿರ್ಲಿಲ್ಲ ಅಷ್ಟೇ. ತಿನ್ನಿ 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 ಶಂಕರಣ್ಣ, ತಗೋ ತಿನ್ನು 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 ತಿನ್ನು.
ಇದ್ಯಾಕೆ ಶಂಕರಣ್ಣ ಹಂಗ್ ನೋಡ್ತಾ ಇದ್ಯಾ? ಅಲ್ಲ, ಯಾವ ಮರದ ಕೆಳಗಡೆ ನಿನ್ಗೆ ಜ್ಞಾನೋದಯ ಆಯ್ತು ಅಂತ. ಏನಂದೆ? ಏನಿಲ್ಲ, ಸ್ವೀಟ್ ಎಲ್ಲಿಂದ ತಂದ್ರಿ ಅಂತ ಕೇಳಿದ್ದು. ಇಲ್ಲೇ ಪಕ್ಕದಂಗಡಿಲೆ. ಓ, ನಿಮ್ಗೆಲ್ಲ ಏನ್ ಡೌಟ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಷ್ಟು ದಿನ ಈ ನನ್ನ ಮಗ ಆರಾಧನ್ನ ಬಾಯಿಗೆ ಬಂದಂಗ ಬೈತಾ ಇದ್ದ, ಈಗ ಬಾಯಿ ತುಂಬಾ ಮಗಳೇ ಅಂತ ಕರಿತಾ ಇದ್ದಾನೆ ಅಂತಲ್ವಾ? ಅವಳು ಎಷ್ಟೇ ಆದ್ರೂ ನನ್ನ ಮಗಳು. ಗಂಡನ ಮನೆ ಸೇರಿದಾಳೆ, ಇನ್ಮೇಲಾದ್ರೂ ಖುಷಿಯಾಗಿರ್ಲಿ ಅಂತ ಬಯಸ್ತಾ ಇದ್ದೀನಿ. ಅಷ್ಟಾದ್ರೂ ಮನುಷ್ಯತ್ವ ನನಗಿದೆ. ತಿನ್ನೋ, ತಿನ್ನ. ರೇವತಿ ಬಂದ್ಯಾ? ತಗೋ ತಿನ್ನೆ, ತಗೋ ತಗೋ ತಗೋ. ಒಳ್ಳೆಯವ್ರಿಗೆ ಒಳ್ಳೆದೇ ಮಾಡ್ತಾನೆ ಅಂತ ಮತ್ತೆ ದೇವ್ರು ಸಾಬೀತು ಮಾಡ್ಬಿಟ್ಟ. ಆರಾಧನೆಗೆ ತಾಳಿ ಭಾಗ್ಯ ಕೊಟ್ಟು ಗಂಡನ ಮನೆಗೆ ಹೋಗಾಗ ಮಾಡ್ದ. ಇನ್ನು ಮೇಲೆ ರೇವತಿ ನಮ್ಗೆ ಯಾವ ಕಷ್ಟನೂ ಇರಲ್ಲ. ಅಂದ್ರೆ ನಮ್ಗಲ್ಲ, ಅವಳಿಗೆ ಯಾವ ಕಷ್ಟನೂ ಇರಲ್ಲ ಅಂದೆ. ನೀನು ಅಷ್ಟೇ ಕಣೆ, ಯಾವುದಕ್ಕೂ ಹೊರಗಬಾರ್ದು ಇನ್ಮೇಲೆ. ನೀನ್ ಇಲ್ಲಿ ನಿಂತ್ಕೊಂಡ್ರೆ ಅವಳಲ್ಲಿ ಬೇಜಾರು ಮಾಡ್ಕೊಳ್ತಾಳೆ ಅಲ್ವಾ? ಇವ್ರಿಗೇನಾಯ್ತು ಇದ್ದಕ್ಕಿದ್ದಂಗೆ? ಇದ್ಯಾವ್ದಾದ್ರೂ ಹೊಸ ನಾಟಕನಾ? ರೇವತಿ, ಇನ್ಮೇಲೆ ನಾವೆಲ್ಲರೂ ಚೆನ್ನಾಗಿರೋಣ. ಈ ಕಿತ್ತಾಡೋದು, ಜಗಳ ಆಡೋದು, ಮುನ್ಸ್ಕೊಳ್ಳೋದು ಯಾವುದು ಬೇಡ. ತಗೋ ತಗೋಜೆ, ತಿನ್ನು ತಿನ್ನಿ ತಿನ್ನಿ. ನನ್ನ ಮಗಳು ಮದುವೆ ಆಗಿದೆ, ತಿನ್ನಿ. ತಗೋ 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 ತಿನ್ನಿ. ನಡು ರಸ್ತೆಯಲ್ಲಿ ನನಗೆ ಅವಮಾನ ಆಗೋ ಹೋಗಿ ಮಾಡ್ದವಳು ನೀನು. ಸುಶಾಂತ್ನ ಬದಲಾಯಿಸಿ ನನಗೆ ತಲೆನೋವು ತಂದಿಟ್ಟವಳು. ಅದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಶತ್ರು ಶಿವಶಂಕರ್ ಮಗಳು ನೀನು. ನಿನಗ್ ನಾನ್ ಆರ್ತಿ ಮಾಡಿ ಮನೆ ತುಂಬಿಸ್ಕೋಬೇಕಾ? ಬಾ ಬಾ, ಹೇಗೂ ಬಂದಿದ್ಯಾ, ನರ್ಕ ಹೇಗಿರುತ್ತೆ ಅಂತ ನೋಡ್ಕೊಂಡು ಹೋಗು. ಇವಳ ನಮ್ಮ ಅಪ್ಪನ ಸಾವಿಗೆ ಕಾರಣ. ಧರ್ಮೇಂದ್ರ ಪ್ರಧಾನ್ ನಿರಪರಾಧಿನ ಹಂಗಿದ್ರೆ? ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಅಪ್ಪನ ಮೇಲೆ ಇಲ್ಲ ಸಲದ ಅಪವಾದ ಹಾಕಿ ಅವರು ನೇಣು ಹಾಕೊಳ್ಳೋ ಹಾಗೆ ಮಾಡಿದ್ಯಲ್ಲ ನೀನು. ನಿನ್ನ ತಪ್ಪಿಗೆ ಶಿಕ್ಷೆ ಆಗೋ ಹಾಗೆ ನಾನು ಮಾಡೇ ಮಾಡ್ತೀನಿ. ನಮ್ಮ ಮಗಳು ನೋಡಿದ್ರೆ ತ್ರಿಶಂಕು ಸ್ಥಿತಿಯಲ್ಲಿದ್ದಾಳೆ, ಆದ್ರೆ ಇವರು ಸೊಸೆನ ಮನೆ ತುಂಬಿಸ್ಕೊಳ್ತಾ ಇದ್ದಾರೆ. ಈಗಲಾದ್ರೂ ಏನಾದ್ರೂ ಮಾಡ್ರಿ. ನಾನು ಏನೇ ಮಾಡ್ಲಿ, ನಮ್ಮ ಅಕ್ಕ ನನ್ನ ಪರವಾಗಿರ್ಬೋದು, ಆದ್ರೆ ಈಗ ಸೊಸೆ ಪರ ನಿಂತಿರೋದು ನಮ್ಮ ಭಾವ. ಅವ್ರ ಹತ್ರ ಮಾತಾಡೋಷ್ಟು ಮೀಟ್ರು ನನಗಿದೆ ಅಂತ ನಿಂಗೆ ಅನ್ಸುತ್ತಾ? ಬಲಗಾಲಿಟ್ಟು ಒಳಗೆ ಬರಕ್ ಹೇಳು ಅಮಲ. ಬಲಗಾಲಿಟ್ಟು ಒಳಗಡೆ ಬಾ. ಬಾ ಅಲ್ಲ, ಬನ್ನಿ. ಬಲಗಾಲಿಟ್ಟು ಒಳಗಡೆ ಬನ್ನಿ. ಇದನ್ನೇ ಅಲ್ವಾಮು ಕೋಇನ್ಸಿಡೆನ್ಸ್ ಅನ್ನೋದು. ದೇವ್ರ ಆಟಕ್ಕೆ ಏನು ಹೇಳೋಣ? ಮನೆ ಸೊಸೆ ಮನೆ ಒಳಗ್ ಕಾಲಿಡ್ತಾ ಇದ್ದ ಹಾಗೆ ಮನೆ ಮಗಳು ಆಚೆ. ನಮ್ಮ ಶಿವು ಮಗಳು ಮನೆಗೆ ಬಂದಾಯ್ತು, ಇನ್ನು ಪ್ರಧಾನ್ ಮನೆನ ಅವಳೇ ಕಾಪಾಡ್ಕೋತಾಳೆ. ನೀನು ಈ ಮನೆಯಿಂದ ಆಚೆ ಹೋಗೇ ಹೋಗ್ತೀಯ. ಮೈ ಫುಟ್. ನನ್ನ ದಾರಿಗೆ ಅಡ್ಡ ಬಂದವ್ರನ್ನ ಪ್ರಪಂಚನೇ ಬಿಟ್ಟು ಹೋಗಾಗ ಮಾಡಿದ್ದೀನಿ. ಇನ್ಯೂಳು ಯಾವ ಲೆಕ್ಕ?
ಇವಳು ನನ್ನ ಮನೆಯಿಂದ ಆಚೆ ಹಾಕದ? ನೀನು ನೋಡ್ತಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಆ ದೇವರು ಅದನ್ನ ಯಾವಾಗ ನಿನ್ನ ತಲೆನ ಸರಿ ಮಾಡ್ತಾನೋ ಏನೋ. ಯಜಮಾನ್ರೆ, ಇವ್ರೇನಾ ನಿಮ್ಮ ಮಗ? ಹೌದು. ಅಲ್ಲ, ನೀವು ನೋಡಿದ್ರೆ ನಿಶ್ಚಿತಾರ್ಥ ಮಾಡ್ಕೊಡಿ ಅಂತ ಕರ್ಕೊಂಡ್ ಬಂದಿದ್ದೀರಿ, ಅವ್ರು ಮದ್ವೆನೇ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಸೊಸೆ ಗೋಧೂಳಿ ಲಗ್ನದಲ್ಲಿ ಮನೆ ಪ್ರವೇಶ ಮಾಡಿದಾಳೆ. ಅದರಿಂದ ಎಲ್ಲ ಶುಭವಾಗುತ್ತೆ. ಸುಶಾಂತ್, ಸ್ವಾಮಿಗಳ ಆಶೀರ್ವಾದ ತಗೋಪ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ ಸತ್ವಾಶಿಂಚಾಮಿತ ಚ ಪ್ರಜಾ ಮಾಹಿರ್ಧನಂಚ ದೀರ್ಘಮಾಯು. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ನಿಮ್ಮಿಬ್ಬರ ದಾಂಪತ್ಯ ಬದುಕು ಸುಖಮಯವಾಗಿರಲಿ. ಮದುವೆ ಅನಿರೀಕ್ಷಿತವಾಗಿ ನಡೆದಿದ್ರು ಕೂಡ ಅದು ಸರಿಯಾಗಿ ನಡೆದಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ದೈವೇಚ್ಛೆ ಇದೆ ಅಲ್ವಾ? ಇವನು ನನ್ನ ಮನೆಯಿಂದ ಆಚೆ ಕಳಿಸ್ದೆ, ಪಾಠ ಕಲೀಲಿ ಅಂತ. ಆದ್ರೆ ಅವನಿಗೆ ಪಾಠ ಕಲಿಸೋ ಶಿಕ್ಷಕಿ ರೂಪದಲ್ಲಿ ಗೆಳತಿಯಾಗಿ ನೀನ್ ಸಿಕ್ಕದೆ. ನೋಡು, ಈಗ ಅವನ ಕೈ ಹಿಡಿದು ಅವನ ಧರ್ಮಪತ್ನಿಯಾಗಿ ನನ್ನ ಮನೆ ಸೊಸೆಯಾಗಿ ನನ್ನ ಎದುರು ಬಂದು ನಿಂತ್ಕೊಂಡಿದ್ಯಾ. ಮಗಳೇ, ನೀನು ಯಾರೂ ಅಲ್ಲಮ್ಮ, ನನ್ನ ಪ್ರಾಣ ಸ್ನೇಹಿತ ಶಿವ ಮಗಳು.